ಬನ್ನಿ ಹೋಗೋಣ. ಎಲ್ಲಿಗೆ ಗಣೇಶ? ಇನ್ನೆಲ್ಲಿಗೆ? ಭೂಲೋಕಕ್ಕೆ, ಮಾತೆ ಇರುವ ಸ್ಥಳಕ್ಕೆ. ಮಾತೆ ಭೂಲೋಕಕ್ಕೆ ಹೋದಾಗಿಂದ ನೀವು ಯಾರ ಬಳಿಯೂ ಸರಿಯಾಗಿ ಮಾತನಾಡುತ್ತಿಲ್ಲ. ನನ್ನ ಜೊತೆ ಮೊದಲಿನಂತೆ ಆಡುತ್ತಿಲ್ಲ. ಕಥೆಗಳನ್ನು ಹೇಳುವುದಿಲ್ಲ, ನಗುವುದಿಲ್ಲ. ನಿಮಗೆ ಮಾತೆವಿಲ್ಲವೆಂದು ಬೇಸರವೇ? ಬೇಸರವಾಗುತ್ತಿದೆ ಎಂದು ಕೇಳುತ್ತಿರುವೆಯಲ್ಲ ಗಣೇಶ. ನಿನಗೆ ಶಿವಗಣಗಳಿಗೆ ಮಾತೆ ಇಲ್ಲವೆಂದು ಬೇಸರವಾಗುತ್ತಿಲ್ಲವೇ? ತಂದೆಗೆ ಆಗದಿರಲು ಹೇಗೆ ಸಾಧ್ಯ ಹೇಳು ಗಣೇಶ? ಹಾಗಾದರೆ ನಮ್ಮ ತಂದೆ ಏಕೆ ಭೂಲೋಕಕ್ಕೆ ಬರುವುದಿಲ್ಲ ಅಣ್ಣ? ನಾವೆಲ್ಲರೂ ಹೋಗಿ ಮಾತೆಯನ್ನು ಕರೆದುಕೊಂಡು ಬರೋಣ. ನಂದಿ ಭೃಂಗಿಯೂ ಅಲ್ಲಿದ್ದಾರೆ. ಹೋಗೋಣವೇ ತಂದೆ? ನೀವು ಅದೇ ಕಾರ್ಯಕ್ಕಾಗಿ ಹೋಗಿದ್ದೀರಲ್ಲ ಮಗು, ಆದರೆ ನಿಮ್ಮ ಮಾತೆ ಬರಲಿಲ್ಲವಲ್ಲ. ಈಗಲೂ ಅಷ್ಟೇ, ಮಾತೆಗೆ ಬೇಕಿರುವುದು ನಂದಿ ಭೃಂಗಿಯ ಸಹಾಯ. ಹಾಗಾಗಿ ಅವರನ್ನೇ ಸ್ಮರಿಸಿಕೊಂಡಿದ್ದಲ್ಲವೇ? ನಾನು ಹೋಗಿ ಅಲ್ಲೇನು ಮಾಡುವುದು? ಮಾತೆಯ ಜೊತೆ ಇದ್ದರಾಯಿತು. ನಾನು ಗಣೇಶ ಕರೆದಾಗ ಅವರು ಬರಲು ಒಪ್ಪಲಿಲ್ಲ. ನೀವು ಕರೆದರೆ ಬರುತ್ತಾರೇನೋ? ಹೋಗಿ ಪ್ರಯತ್ನಿಸಬಹುದಲ್ಲ? ನಾನಿನ್ನು ಧ್ಯಾನ ಮಾಡಬೇಕು. ನೀವಿನ್ನು ಹೊರಡಿ. ಏನಾದರೂ ಕೇಳಿದರೆ ನೇರವಾದ ಉತ್ತರವನ್ನು ಕೊಡುತ್ತಿಲ್ಲ. ನೀವೇಕೆ ಭೂಲೋಕಕ್ಕೆ ಬರುವುದಿಲ್ಲವೋ ಹೇಳಿ ತಂದೆ. ನಾನು ಕೊಡುವ ಉತ್ತರಗಳು ನಿಮಗೆ ಅರ್ಥವಾಗುವುದಿಲ್ಲ ಮಕ್ಕಳೇ. ನಿಮ್ಮದು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ವಯಸ್ಸೂ ಅಲ್ಲ. ಮುಂದೊಂದು ದಿನ ಎಲ್ಲವೂ ಅರ್ಥವಾಗುತ್ತದೆ. ನಂದಿ ಭೃಂಗಿ ಅಲ್ಲಿದ್ದಾನೆ. ನಿಮಗೂ ಹೋಗಬೇಕೆನಿಸಿದರೆ ನಾನು ನಿಮ್ಮನ್ನು ತಡೆಯುವುದಿಲ್ಲ.